ಏನೇ ವಿಮಲಾ, ಅಮ್ಮ ಕೈಯಲ್ಲೆಲ್ಲ ಇಷ್ಟು ಕೆಂಪು ಕೆಂಪು ಗುಳ್ಳೆ ಆಗಿದೆ. ವಿಮಲಾ, ನನಗೇನೋ ಭಯ ಆಗ್ತಿದೆ ಕಣೆ. ನನಗನ್ಸುತ್ತೆ ಅವ್ರ ಮನೆಯವರೆಲ್ಲ ಸೇರ್ಕೊಂಡು ಅಮ್ಮಗೆ ಚೆನ್ನಾಗಿ ಹೊಡೆದ್ಬಿಟ್ಟಿದ್ದಾರೆ ಅಂತ. ವಿಮಲಾ, ಅವಳ ಕುತ್ತಿಗೆ ಹತ್ರ ಕೆಂಪುಗೇನೋ ಮಾರ್ಕ್ ಆಗಿತ್ತು ತಾನೆ. ಅಯ್ಯೋ ದೇವ್ರೇ, ಅವ್ರ ಮನೆಯವರೆಲ್ಲ ಅವಳಿಗೆ ಕುತ್ತಿಗೆ ಹಿಸ್ಬಿಟ್ಟಿದ್ದಾರೆ ಅನ್ಸುತ್ತೆ ಕಣೆ. ಇಲ್ಲ ಅಕ್ಕ, ಇಲ್ಲ, ಅಮ್ಮ ಎಲ್ಲೋ ಬಿಸಿಲಲ್ಲಿ ಓಡಾಡಿರ್ಬೇಕು. ಅವಳಿಗೆ ಬಿಸಿಲು ಆಗಲ್ಲ ಅಕ್ಕ. ಬಿಸಿಲಿಗೆ ಹೋದ್ರೆ ಅವಳಿಗೊಂಥರ ಮೈಯೆಲ್ಲ ಅಲರ್ಜಿ ಥರ ಅಷ್ಟೇ. ಇಲ್ಲ ಅಕ್ಕ, ನಾನು ಈಗಲೇ ಅಮ್ಮ ಹತ್ರ ಹೋಗ್ಬೇಕು. ನಾನು ಹೋಗ್ತೀನಿ. ಅಮ್ಮಗೆ ಏನಾಗಿದೆ ಏನು? ಅಮ್ಮ, ದೊಡ್ಡಮ್ಮಯ್ಯ ಕಳ್ತಾ ಇದ್ದಾರೆ. ಶೋಭಿ, ಏನು ಕಿಸ 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 ಅಂತ ಕಿಸಿತಾ ಇದೆಯಾ? ಯಾಕೆ? ಅಲ್ಲಿ ನೋಡು, ನೀನು ಬೆಡ್ಶೀಟ್ ಮಡ್ಚಿರೋ ಹುಟ್ಟು. ನನಗೆ ಮಡ್ಚಕ್ಕೆ ಬರೋದೇ ಹಂಗೆ. ಅಮ್ಮ ಅದೆಲ್ಲ ಮಾಡ್ಕೋತಾರೆ ಬಿಡು. ಇದನ್ನೆಲ್ಲ ನಿಮ್ಮ ಅಮ್ಮ ಮಾಡೋದಲ್ಲ, ನೀನು ಮಾಡ್ಕೋಬೇಕು. ಯಾವಾಗಲೂ ಅತ್ತೆನೇ ಇದೆಲ್ಲ ಕೆಲಸ ಮಾಡೋದಕ್ಕೆ ನೀನೇನು ಹಾಲು ಕುಡಿಯೋ ಪಾಪುನ? ಹೆತ್ತ ತಾಯಿಗೆ ಮಕ್ಕಳು ಎಷ್ಟೇ ದೊಡ್ಡವರಾದರೂ ಸಣ್ಣ ಪಾಪುನೇ. ಇವೆಲ್ಲ ಡವ್ ಬೇಡ, ಹೇಳ್ದಷ್ಟು ಮಾಡು. ಅದೆಲ್ಲ ಆಗಲ್ವೇ? ಸುಮ್ಮನೆ ನನಗೆ ಟಾರ್ಚರ್ ಕೊಡ್ಬೇಡ. ಸರಿ, ಇದನ್ನೆಲ್ಲ ನಾನು ಮಾಡ್ತೀನಿ, ನೀನು ಹೋಗಿ ಬಾತ್ರೂಮ್ ತೊಳಿ. ನಾನು ಬಾತ್ರೂಮ್ ತೊಳಿಬೇಕಾ? ಹೋಗಿ ಅಲ್ಲೇ, ಅದೆಲ್ಲ ಆಗಲ್ಲ. ನಿನ್ನ ಕೈಲಿ ಏನಾಗುತ್ತೆ ಹೇಳು? ಈ ನಾರದ್ ಮುನಿಗಳು ಯಾವಾಗಲೂ ನಾರಾಯಣ ನಾರಾಯಣ ಅಂದಂಗೆ ನೀನು ನನ್ನ ಕೈಯಲ್ಲಿ ಆಗಲ್ಲ ಆಗಲ್ಲ ಅಂತಿರ್ತೀಯ. ನೀನು ಆಗಲ್ಲ ಅಂದರೆ ನಾನು ಬಿಡಲ್ಲ. ಹೋಗಿ ಬಾತ್ರೂಮ್ ತೊಳಿ, ಇಲ್ಲ ಅಂದರೆ ಸೋತೆ ಅಂತ ಒಪ್ಕೋ. ಹುಲಿ ಯಾವತ್ತಾದ್ರೂ ಹುಲ್ ತಿನ್ನೋದು ನೋಡಿದ್ಯಾ? ಇಲ್ಲ ತಾನೆ? ಹಂಗೆ ಈ ಆದಿನೂ ಸೋಲು ಒಪ್ಕೊಳ್ಳಲ್ಲ. ನೋಡ್ತಾ ಇರೋ ಬಾತ್ರೂಮ್ನ ಹೆಂಗೆ ಪಳ ಪಳ ಅಂತ ತೊಳಿತೀನಿ ಅಂತ. ಆದಿ, ಈ ಕರ್ಚಿಫು ಮತ್ತೆ ಗಿಫ್ಟ್ ಬಾಕ್ಸ್ನ ಯಾರೋ ಕೊಟ್ಟಿದ್ದು? ಅದೆಲ್ಲ ನಿನ್ಗೆ ಯಾಕೆ? ಸುಮ್ಮನೆ ಅದೆಲ್ಲಿತ್ತೋ ಅಲ್ಲೇ ಇಡು. ಇವನ್ ಯಾಕೆ ಕೇಳಬೇಕು? ಹೇಗಿದ್ರು ಈ ಗಿಫ್ಟ್ ಬಾಕ್ಸ್ ನಮ್ಮಿಬ್ಬರಿಗೂ ಸೇರಿ ಅಂತಾನೆ ಕೊಟ್ಟಿರೋದು. ನಾನೇ ನೋಡ್ತೀನಿ. ಯಾಕೋ ಈ ಮನೆ ಮಕ್ಕಳು ಹಣೆ ಬಾರನೇ ಸರಿ ಇಲ್ಲ ಅನ್ಸುತ್ತೆ ಅಮ್ಮ. ಶೋಭಿ, ಏನು ಹೇಳ್ತಿದ್ಯಾ? ಏನು ಅಂತ ಹೇಳೋದು ದೊಡ್ಡಮ್ಮ. ಅಲ್ಲಿ ಅಮ್ಮ ಒಂಥರ ನರಳ್ತಿದ್ದಾಳೆ. ಇಲ್ಲಿ ಆ ಲಕ್ಷ್ಮಿ ಆದಿ ಕೈಯಲ್ಲಿ ಎಲ್ಲ ಕೆಲಸನೂ ಮಾಡಿಸಿದಾಳೆ ಗೊತ್ತಾ. ಬನ್ನಿ, ನೀವೇ ನಿಮ್ಮ ಕಣ್ಣಾರೆ ನೋಡಿ. ಆದಿ ಹತ್ರ ಕೆಲಸ ಮಾಡಿಸ್ತಿದ್ದಾಳ? ನಾನು ಹೋಗಿ ನೋಡ್ತೀನಿ. ನೋಡಿದ್ಯೇನೆ ವಿಮಲಾ, ಹೇಗೆ ತಾನು ತರಿಸಿರೋ ಗಿಫ್ಟನ್ನ ಕಾಲ್ ಮೇಲೆ ಕಾಲ್ ಹಾಕೊಂಡು ಓಪನ್ ಮಾಡ್ಕೊಂಡು ಕೂತಿದ್ದಾಳೆ ಅಂತ. ನಿನ್ನ ಮಗನ್ ನೋಡು, ಈ ಮನೆ ಆಳ ಥರ ಬಾತ್ರೂಮ್ ತೊಳ್ಕೊಂಡು ಕೂತಿದ್ದಾನೆ. ಇದರಲ್ಲೇ ಅರ್ಥ ಆಗತ್ತೆ ಇವಳು ನಿನ್ನ ಮಗನ್ನ ಯಾವ ಪರಿಸ್ಥಿತಿನಲ್ಲಿ ನೋಡ್ಕೊಳ್ತಿದ್ದಾಳೆ ಅಂತ. ನೀನು ನಿಮ್ಮ ಮನೆಯವ್ರು ಸೇರ್ಕೊಂಡು ನನ್ನ ಮಕ್ಕಳನ್ನ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ? ಈ ತರ ಹಿಂಸೆ ಕೊಡೋ ಬದಲು ಒಂದೇ ಸಲ ಸಾಯಿಸ್ಬಿಡಿ. ಮಾವ ಆದಿ ವಿಷಯದಲ್ಲಿ ನಡ್ಕೊಂಡಿದ್ ರೀತಿ ನೋಡಿ ಸುಧಾರಿಸ್ತಿದ್ಯಾ ಅಂತ ಅನ್ಕೊಂಡಿದ್ದೆ. ಆದ್ರೆ ಈಗ ನನ್ನ ಮಗನ್ಗೆ ಟಾರ್ಚರ್ ಕೊಡ್ತಾ ಇದೀಯಾ? ಇಲ್ಲ, ನೀನು ಸುಧಾರಿಸೋ ಯಾವ ಲಕ್ಷಣನೂ ನನಗೆ ಕಾಣಿಸ್ತಾ ಇಲ್ಲ. ನಿನಗೆ 6 ತಿಂಗಳು ಟೈಮ್ ಕೊಟ್ಟಿದ್ದೆ ತಪ್ಪಾಯ್ತು. ನೀನು ಇನ್ನೊಂದು ಕ್ಷಣ ಕೂಡ ಈ ಮನೇಲಿ ಇರ್ಕೂಡ್ದು. ಈಗಲೇ ಮನೆ ಬಿಟ್ಟು ತೊಲ್ಗೋ ಅಂದೆ. ಅಮ್ಮ, ಇದರಲ್ಲಿ ಲಕ್ಷ್ಮೀದೇನು ತಪ್ಪಿಲ್ಲ ಅಮ್ಮ.
ಕಾಲೇಜಲ್ಲಿ ನಮ್ಮಿಬ್ಬರಲ್ಲಿ ಯಾರು ಜಾಸ್ತಿ ಮಾರ್ಕ್ಸ್ ತಗೋತಾರೆ ಅಂತ ನಾವು ಚಾಲೆಂಜ್ ಮಾಡಿದ್ವಿ. ಯಾರು ಸೋಲ್ತಾರೋ ಅವರು ಗೆದ್ದವ್ರ ಮಾತನ್ನ ಕೇಳಬೇಕು ಅಂತ ಮಾತಾಡ್ಕೊಂಡಿದ್ವಿ. ಅದಕ್ಕೆ ಇವತ್ತೊಂದಿನ ನಾನು ಅವಳು ಸರ್ವೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಅಷ್ಟೇ. ಅದಕ್ಕೆ ಇದನ್ನೆಲ್ಲ ಮಾಡ್ತಾ ಇರೋದು. ಇದರಲ್ಲಿ ಅವಳದೇನಮ್ಮ ತಪ್ಪಿದೆ? ಪರವಾಗಿಲ್ಲ ಕಣೆ, ನನ್ನ ಮಗನ್ನ ನನ್ನ ವಿರುದ್ಧನೇ ಎತ್ತು ಕಟ್ತಾ ಇದೆಯಾ? ಅಮ್ಮ ಹಾಗೆಲ್ಲ ಏನು ಇಲ್ಲ ಅಮ್ಮ. ನೀನು ತಪ್ಪು ತಿಳ್ಕೊತಾ ಇದೆಯಾ? ನಾನು ತಪ್ಪು ತಿಳ್ಕೊತಿಲ್ಲ ಅದೇ. ಇವಳು ಹೇಳ್ತಾರೋ ಎಲ್ಲ ಕೆಲಸನೂ ನೀನು ಮಾಡ್ತಿದ್ಯಾ ಅಂದರೆ ಇನ್ನೆಷ್ಟು ಚೆನ್ನಾಗಿ ಇವಳು ನೀನು ಬ್ರೈನ್ ವಾಶ್ ಮಾಡಿರಬೇಕು. ಒಟ್ಟಿನಲ್ಲಿ ಇವಳಿಂದ ಇವಳ ಮನೆಯವರಿಂದ ನನ್ನ ನೆಮ್ಮದಿನೇ ಹಾಳಾಗೋಗಿದೆ. ಅಮ್ಮ ಅಮ್ಮ ಅದೇ ನೀನು ಮಾಡಿದ್ದು ಸ್ವಲ್ಪನೂ ಸರಿ ಇಲ್ಲ ಕಣೋ. ಪಾಪ ಅಮ್ಮಗೆ ಆ ಥರ ಆಗಿದೆ ಅಂತ ವಿಮಲಾ ಎಷ್ಟು ಟೆನ್ಷನ್ ಮಾಡ್ಕೊಂಡಿದ್ದಾಳೆ. ನೀನು ನೋಡಿದ್ರೆ ಇವಳ ಪರ ಮಾತಾಡಿ ವಿಮಲನ್ಗೆ ಇನ್ನೂ ನೋವು ಕೊಟ್ಬಿಟ್ಟಿಯಲ್ಲೋ. ಅಮ್ಮಗೇನಾಯ್ತು? ಅಮ್ಮ 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 ಅಮ್ಮಗೇನಾಯ್ತು? ಏನಾಗಿದೆ ಅಂತ ಗೊತ್ತಿಲ್ಲ ಕಣೋ ಆದಿ. ಆದರೆ ಫೋನ್ ಮಾಡಿದಾಗ ಅಮ್ಮು ಗೊಳು ಅಂತ ಅಳ್ತಾ ಇದ್ಲು. ಏನಾಗಿದೆ ಅಂತ ತಿಳ್ಕೊಳ್ಳೋ ಅಷ್ಟರಲ್ಲಿ ಸಂಜೀವ್ ಅವರು ಫೋನೇ ಕಟ್ ಮಾಡಿಬಿಟ್ರು. ಅವರು ಅಷ್ಟು ಅರ್ಜೆಂಟಾಗಿ ಫೋನ್ ಕಟ್ ಮಾಡಿದ್ರು ಅಂದರೆ ಖಂಡಿತವಾಗ್ಲೂ ಅಮ್ಮಗೇನೋ ಆಗಿದೆ ಕಣೋ ಆದಿ.